ಸ್ವರೂಪ, ಆ ಪರಮಾತ್ಮ ಸ್ವರೂಪ ನೀನ್ ಅನ್ನೋದಕ್ಕನ್ನು ತತ್ವ ಅಂತಾರೆ. ಇದನ್ನ ಗುರುವಾಣಿಯಿಂದ ವಿಚಾರ ಮಾಡ್ಬೇಕು, ವಿಚಾರಿಸ್ಬೇಕು. ಯಾವುದು ನಾನು? ನಾನು ಏನ್ ಈ ಪಂಚಭೂತಗಳಿಂದ ಕೂಡಿರ್ತಕ್ಕಂತ ಶರೀರವು, ಅಥವಾ ಸುಖ ದುಃಖಗಳನ್ನು ಒಳಗೊಂಡಿರ್ತಕ್ಕಂತ ಮನಸ್ಸು, ಅಥವಾ ಇವೆಲ್ಲವಕ್ಕೂ ಈ ತತ್ವಗಳಿಗಿಂತ ಬೇರೆಯಾಗಿ ಆ ತತ್ವಂ ಸ್ವರೂಪ ಅಂದ್ರ ಆ ಆತ್ಮ ಸ್ವರೂಪನಾಗಿರ್ತಕ್ಕಂಥ ನಾನು ಎಂಬುದನ್ನ ವಿಚಾರ ಮಾಡ್ಬೇಕಾಗೈತಿ. ಹಂಗ ವಿಚಾರ ಮಾಡಿದಾಗ ಮಾತ್ರ ಜ್ಞಾನ ತಿಳಿತೈತಿ. ಯಾರ ಸಮ್ಮುಖ? ಬಲ್ಲಂತ ಗುರುಗಳ ಸಮ್ಮುಖದಿಂದ ಅವರ ವಾಣಿಯನ್ನ ಕೇಳ್ತಾ ಅಲ್ಲೇ ವಿಚಾರ ವಿವರಣೆ ಮಾಡಬೇಕು. ಎಲ್ಲಾ ತತ್ವಗಳು ಒಂದೊಂದೇ ನಿರಸನೆಯಾಗಿ ಹೋದರೆ ನಿಜಕ್ಕೂ ತಾನೇ ಉಳಿಯುತ್ತಾನೆ. ಇಲ್ಲಿ ತತ್ವಗಳಂದು ವಿಚಾರ ಮಾಡಿದ್ರ ನಾವ್ ಈ 5 ತತ್ವಗಳಂತ ಹೇಳ್ತೇವೆ. ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಈ 5 ತತ್ವಗಳು, ಈ 5 ತತ್ವಗಳು ಒಂದೊಂದು ತತ್ವದಿಂದ ಒಂದೊಂದು ಅಂಶ ಅಥವಾ ಒಂದೊಂದು ಗುಣಾದಿಗಳು, ಒಂದೊಂದು ಕಾರ್ಯಗಳು ನಡೀತಾವಂತ ಹೇಳ್ತದೆ. ಇವನ್ನೆಲ್ಲ ತೆಗೆದಾಕ್ಯಂತ, ಇವನ್ನೆಲ್ಲ ತೆಗಿತಾ ನಿರಸನ ಮಾಡ್ತಾ ಅಂದ್ರ ಇವು ನಾನಲ್ಲ, ಇದು ಮೂಲ ನಾನಲ್ಲ. ಯಾಕ್ ನಾನಲ್ಲ? ಹೆಂಗ್ ನಾನಲ್ಲ ಅಂದ್ರ, ನಾನು ಇವುಗಳನ್ನ ನೋಡ್ತೇನಿ, ತಿಳಿತೇನಿ, ಅರಿತೇನಿ. ಅದರಿಂದ ನಾನ್ ಇವಲ್ಲ. ಇವುಗಳ ಹುಟ್ಟು ಗೊತ್ತು, ಇವುಗಳ ಸ್ಥಿತಿನೂ ಗೊತ್ತು, ಇವುಗಳ ಲಯನೂ ಗೊತ್ತು. ಇವುಗಳನ್ನೆಲ್ಲವನ್ನು ನೋಡೋದ್ರಿಂದ ಇವು ನಾನಲ್ಲ. ಇವು ತತ್ವಗಳನ್ನ ಒಂದೊಂದು ನಿರಸನ ಮಾಡ್ಕೊಂತಂದ್ರ ಇವ್ಯಾವು ನಾನಲ್ಲ ಅಂತ ಅಂತರಂಗದೊಳಗೆ ವಿಚಾರ ಮಾಡ್ಕೊಂತ ಹೋದ್ರ ಅಲ್ಲಿ ಎಲ್ಲವೂ ನಿರಸನವಾದ ಮೇಲೆ ಉಳಿಯುವುದು ಒಂದೇ ಇರ್ತತಿ. ಇನ್ನ ಅದೇ ತಾನು ಅನ್ನೋದಾಗ್ತದ. ಶರೀರ, ಮನಸ್ಸು, ಅಂತಃಕರಣ, ಬುದ್ಧಿ, ಇಂದ್ರಿಯ ಇವೆಲ್ಲವನ್ನು ನಾನ್ ನೋಡ್ತೇನೆ, ತಿಳಿತೇನೆ. ನನಗೆ ಯಾಕ ಇವತ್ತು ಹೊಟ್ಟಸ್ತಂಗ ಆಗ್ಬಿಡ್ತು, ನನಗೆ ಯಾಕೋ ಮನಸ್ಸಿಗೆ ಬೇಜಾರಾತು, ನನಗೆ ಯಾಕೋ ಬುದ್ಧಿನ ಮಂಕದಂಗ ಆಗೈತಪ್ಪ, ನನ್ಗೆ ಯಾಕೋ ಬುದ್ಧಿ ಚಿತ್ತನ ಸುದ್ದಿಲ್ಲ ಬಿಡಪ್ಪ ಅಂತ ಹಿಂಗೆಲ್ಲವನು ನಾವೇನ್ ನಮ್ಮೊಳಗೆ ನಾವು ಕಂಡದ್ದು ಹೇಳ್ತಾವಲ್ಲ, ಅದನ್ನೇನ್ ನಮ್ಮೊಳಗೆ ನಾವು ನೋಡಿ ಹೇಳ್ತಾವಲ್ಲ, ಆ ನೋಡಿಸಿಕೊಳ್ಳುವ ವಸ್ತು ನಾನಲ್ಲ. ಆ ನೋಡುವ ವಸ್ತು, ತಿಳಿಸಿಕೊಳ್ಳುವ ವಸ್ತು ನಾನಲ್ಲ. ಆ ತಿಳಿಯುವ ವಸ್ತು, ಆ ವಸ್ತು ಏನಂತ ಹೇಳ್ತವಲ್ಲ, ಅದಕ್ಕೆ ವಸ್ತು ಅಂತಾರ ಅಥವಾ ಆತ್ಮ ಅಂತಾರ. ಅದು ನಾನಂತ ತಿಳಿದಾಗ ಅವಾಗ ಏನ್ ಎಲ್ಲವನ್ನ ನಿರಸನ ಮಾಡಿದಾಗ ಯಾವ್ದು ತೆಗಿಯಾಕ ತಿಳಿಯಾಕ ಬರ್ಲಾರದೊಂದು ವಸ್ತು ಏನ್ ಉಳಿತತ್ತಲ್ಲ, ಆ ತಾನು ಉಳಿಯುತ್ತಾನೆ. ಅವಾಗ ವಸ್ತು ಯಾವ್ದಂದ್ರ ಅದೇ ತಾನು, ಮತ್ತಿನ್ ಬೇರೆ ಯಾವುದೂ ಇಲ್ಲ. ಆ ತಾನಾಗಿ ಉಳಿಯುತ್ತಾನೆ. ಹೀಗೆ ಎಲ್ಲವನ್ನ ತ್ಯಜಿಸಿ ವಸ್ತುವೇ ತಾನಾಗುವ ಅನನ್ಯ ಭಾವದಿಂದ ಸಹಜವೇ ಸಾರ್ಥಕತೆಯಾಗುವುದು. ಯಾವಾಗ ಈ ಮಾನವ ಜನ್ಮದ ಸಾರ್ಥಕತೆ ಅಕ್ಕತಪ್ಪ ಅಂದ್ರ, ನಾವ ಗುರುವಿನ ವಾಣಿಯಿಂದ ಯಥಾರ್ಥ ಪಾರಮಾರ್ಥ ಜ್ಞಾನವನ್ನ ತಿಳಿದು ಮತ್ತ ಗುರು ಹೇಳಿದಂತೆ ಈ ತತ್ವ ನಿರಸನವನ್ನ ಮಾಡಿ, ಇಲ್ಲಿ ಯಾವ್ದೈತಿ, ಯಾವ್ದು ಸತ್ಯ ಐತಿ, ಯಾವ್ದು ಅಸತ್ಯ ಐತಿ, ಯಾವ್ದು ಸತ್ಯ ಯಾವ್ದು ಅಸತ್ಯ ಐತಿ ಅನ್ನೋದನ್ನ ವಿಚಾರ ನಮ್ಮೊಳಗೆ ನಾವು ಮಾಡ್ತಾ ಹೋದಾಗ ಆ ಅಸತ್ಯವಾಗಿರ್ತಕ್ಕಂಥದ್ದು ನಾಶವಂತತೆ, ಸತ್ಯವಾಗಿರ್ತಕ್ಕಂಥದ್ದು ಯಾವಾಗ್ಲೂ ಉಳಿತೈತಿ. ಆ ಸತ್ಯ ವಸ್ತುವೇ ತಾನೆಂದು ತಿಳಿಯುವುದೇ ನಿಜವಾದ ಸಾರ್ಥಕವಾದ ಬದುಕು. ನಾವು ನಿಜವಾಗ ಆ ವಸ್ತುವು ತಾನಂತ ತಿಳಿಯಲಾರದೆ ಅದನ್ ಬಿಟ್ಟು ಬೇರೆ ಬೇರೆ ಏನೆಲ್ಲ ತಿಳಿತೇವಿ, ಹೊರಗ್ ನಾವೆಲ್ಲ ತಿಳಿತೇವಿ, ನೋಡ್ತೇವಿ, ಅನುಭವಿಸ್ತೇವಿ, ಆನಂದಿಸ್ತೇವಿ ಅಂದ್ರ ಅದ್ ಎಂದು ನಾನಾಗೋದಿಲ್ಲ, ಅದು ಜ್ಞಾನ ಆಗೋದಿಲ್ಲ. ಯಾಕಂದ್ರ ಆನಂದ ಅನ್ನೋದು ಜ್ಞಾನ ಅನ್ನೋದು ಬೇರಿಲ್ಲ, ಆ ಸ್ವರೂಪನೇ ತಾನಾಗಿರ್ತದ. ಆ ಆನಂದ ಸ್ವರೂಪನೇ ತಾನಾಗಿದ್ದಾಗ ನಾನು ಅನುಭವಿಸ್ತೇನೆ, ನಾನ್ ನೋಡ್ತೇನೆ, ನಾನ್ ತಿಳಿತೇನೆ, ಮಾಡ್ತೇನೆ ಅನ್ನೋದೆಲ್ಲದು ದ್ವೈತ ಭಾವ ಆಗ್ತದ. ಯಾಕಂದ್ರ ಇಲ್ಲಿ ತತ್ವ ನಿರಸನದಿಂದ ಎಲ್ಲವನ್ನ ವಿಚಾರ ಮಾಡಿ ನೋಡೋದ್ರಿಂದ ನೋಡ್ತಾ ಅಲ್ಲಿ ಉಳಿಯುವುದು ತಾನೊಂದೇ. ಆತ್ಮಾನ್ವೇಷಣೆಯು ಹೆಚ್ಚಾದಂತೆಲ್ಲ ಮನೋಬುದ್ಧಿಗಳನ್ನ ದಾಟಿ
ಅಹಂಕಾರವು ತಲೆ ಮುರಿದು ಕೆಳಗೆ ಬೀಳುತ್ತದೆ. ಆಗ ಅಹಂ ಸ್ಫೂರ್ತಿಯು ಉದಯವಾಗುತ್ತದೆ. ಅದನ್ನೇ ಆತ್ಮಜ್ಞಾನವೆನ್ನಬಹುದು ಅಥವಾ ತನ್ನ ಸ್ವರೂಪವೆನ್ನಬಹುದು ಅಂತ ಹೇಳ್ತಾರ. ಮತ್ತಿಲ್ಲಿ ನಾವು ಶರೀರ, ತತ್ವಗಳು, ಜೀವ, ಜಗತ್ತು ಏನೇನ್ ಕಾಣ್ತದೋ, ಏನೇನ್ ನೋಡ್ತವೋ, ಏನೇನ್ ಅನುಭವಿಸ್ತವೋ ಇವೆಲ್ಲವನ್ನ ತೆಗೆದುಹಾಕಿ, ಇವೆಲ್ಲವನ್ನ ನಿರಸನ ಮಾಡಿ, ಇವೆಲ್ಲವುದಕ್ಕೂ ಸಾಕ್ಷಿಯಾಗಿರ್ತಕ್ಕಂಥದ್ದು ಒಂದು ಸತ್ಯ ವಸ್ತು ಐತಿ. ಆ ಸತ್ಯ ವಸ್ತುವು ತಾನಂತ ತಿಳಿದಾಗ ಅನನ್ಯ ಭಾವದಿಂದ ಅಂದ್ರೆ ಎಲ್ಲವನ್ನ ತ್ಯಜಿಸಿ ಆ ವಸ್ತುವೇ ಅನನ್ಯ ಭಾವದಿಂದ ಸಹಜವೇ ಸಾರ್ಥಕತೆ ತ್ಯಜಿಸಿ ಅಂದ್ರೆ ಏನ್ ಮಾಡೋರು? ಬಿಡವ್ರ ಎಲ್ಲ ದೇಹ ಬಿಡ್ರಿ ಹೆಂಗಾರ ಅನ್ನೋದೊಳಗ ನೋಡ್ರಿ. ತ್ಯಜಸ್ರಿ ಬಿಡ್ರಿ ಅಂದ್ರ ಅಲ್ಲ ಇಲ್ಲ ದೇಹನು ಬಿಡ್ಬೇಕಾಕತ್ ನೋಡ್ರಿ. ತಿಳಿರಿ ಅನ್ನೋದು ಮಾಡ್ರಿ. ತಿಳಿರಿ ತ್ಯಾಗ ಬಿಡ್ರಿ ಅನ್ನೋದು ಅಲ್ಲೇ ಸರಿ ಆಗುವುದಿಲ್ಲ. ಅಲ್ಲ, ಅದು ತಿಳಿಯುವುದು, ಅರಿಯುವುದು, ಈ ಶಬ್ದ ಪ್ರಯೋಗ ಮಾಡ್ರಿ. ನನಗನ್ಸರ್ ನೋಡೋಣ. ಆಯ್ತ್ರಪ್ಪ ಜನ. ಈಗ ಎಲ್ಲವನ್ನ ತಿಳಿದು ವಿಚಾರಿಸಿ ಆ ಆತ್ಮವಸ್ತುವೇ ತಾನಾಗುವ ಅನನ್ಯ ಭಾವದಿಂದ ಸಹಜವೇ ಸಾರ್ಥಕತೆಯಾಗುವುದು. ಅನನ್ಯ ಭಾವದಂದ್ರ ಬಿಟ್ಟು ಬಿಡದಂಗ, ಯಾವಾಗ್ಲೂ ಅದಲ್ಲದೆ ನಾನು ಬೇರೆ ಏನೊಂದು ಏನಲ್ಲ, ಅದೇ ವಸ್ತುವೇ ನಾನಿದ್ದೇನೆ, ಆ ಚೈತನ್ಯ ವಸ್ತುವೇ ನಾನು ಅನ್ನೋದು ನಮ್ಮೊಳಗ ಅದು ಸಹಜವಾಗಿ ಸಾರ್ಥಕವಾಗ್ತದ. ಯಾವಾಗಂದ್ರ ಇಲ್ಲಿ ಅನಾತ್ಮ ವಸ್ತುಗಳನ್ನ ವಿಚಾರದಿಂದ, ಆತ್ಮ ಮತ್ತು ಅನಾತ್ಮ ವಸ್ತುಗಳ ವಿಚಾರದಿಂದ ಇದು ಸಾರ್ಥಕ ಆಗ್ತದೆ. ಆದರೆ ವಿಚಾರ ಮಾಡದೆಯೇ ಏನೇನು ಮಾಡುವನೋ ಅದೆಲ್ಲ ನಿಷ್ಕರಣ ವ್ಯರ್ಥವಾದುದೇ ನಿಜವು. ಅಂದ್ರ ನೀನು ವಿಚಾರ ಮಾಡದೆ, ಈ ಪಾರಮಾರ್ಥವನ್ನ ವಿಚಾರ ಮಾಡದೆ, ಈ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದನ್ನ ವಿಚಾರಿಸದೆ ನೀನು ಸುಮ್ನೆ ಏನನ ಮಾಡಕ್ ಹೋಗಿ ಮಾಡಿದ್ರೆ ಜ್ಞಾನ ಪ್ರಾಪ್ತಿ ಆಗ್ತದೇನೋ, ಅದನ್ ಮಾಡಿದ್ರೆ ಜ್ಞಾನ ಪ್ರಾಪ್ತಿ ಆಗ್ತದೇನೋ ಅಂತ ನಿನ್ನೊಳಗ ನೀನ ಏನಾರ ಮಾಡ್ತೀಯ ಅಂದ್ರೆ ಅದೆಲ್ಲ ನಿಷ್ಕರಣ ವ್ಯರ್ಥವಾದದೇ ನಿಜವು. ಅದೆಲ್ಲದೂ ವ್ಯರ್ಥ ಆಗ್ತದ. ಇಲ್ಲಿ ಬೇಕಾಗಿರೋದು ಯಾವುದು? ಸತ್ಯ ಅಸತ್ತಿನ ವಸ್ತುವಿನ ತಿಳುವಳಿಕೆ, ಜಡ ಅಜಡ ವಸ್ತುವಿನ ತಿಳುವಳಿಕೆ, ಅದನ್ನ ತಿಳಿಬೇಕಾಗೈತ ವಿನಃ ಅದನ್ನ ತಿಳಿಯೋದ್ ಬಿಟ್ಟು ನೀನೇನಾದ್ರು ಬೇರೆ ಬೇರೆ ಏನಾರ ಮಾಡ್ತಾನೆ ನೋಡ್ತಾನೆ ಅಂದ್ರ ಅದೆಲ್ಲದು ನಿನ್ನ ವ್ಯರ್ಥವಾದ ಕೆಲಸನೇ. ಸರಿಯಾದ ದಾರಿ ಉಂಟ ಊರಿಗೆ ಹೋಗೋದ್ ಬಿಟ್ಟು ಆ ದಾರಿ ಬಿಟ್ಟು ನಾನು ಅಡ್ಡದಿಡ್ಡಿ ಹೋಗ್ತಾನೆ, ಆ ಕಡೆಯಿಂದ ಹೋಗ್ತಾನೆ, ಈ ಕಡೆಯಿಂದ ಹೋಗ್ತಾನೆ ಅಂತಂದ್ರ ಅದೆಲ್ಲದು ವ್ಯರ್ಥದ ಕೆಲಸ. ಅದಕ್ಕಾಗಿ ಎಲ್ಲಕ್ಕೂ ಮೊದಲು ವಿಚಾರಕ್ಕೆ ಅಣಿಯಾಗಬೇಕು. ಇಲ್ಲಿ ನಾವೊಂದು ಗುರುವನ್ನ ಮಾಡ್ಕೋಬೇಕು ಅನ್ನೋದು ಆದ್ರೂ ಕೂಡ ಅದನ್ನ ವಿಚಾರಿಸ್ಬೇಕು. ನಾವು ಬೇರೆ ಆಗ್ಲೇ ಪ್ರಪಂಚದ ವ್ಯವಹಾರವನ್ನ ಮಾಡ್ಬೇಕಂದ್ರೆ ಎಷ್ಟು ವಿಚಾರ ಮಾಡ್ತೇವೆ, ಇದರಿಂದ ಲಾಭಕತೋ ನಷ್ಟಕತೋ ಅನ್ನೋದನ್ನ ಎಲ್ಲವನ್ನ ವಿಚಾರ ಮಾಡ್ತೇವಿ. ಅಂತದ್ರೊಳಗ ನಮಗೆ ಪಾರಮಾರ್ಥ ವಿಚಾರವನ್ನ ತಿಳಿಸುವ ಗುರುವನ್ನು ಕೂಡ ನಾವು ವಿಚಾರ ಮಾಡಿ ಆ ಗುರುವಿಗೆ ಶರಣ ಹೋಗ್ಬೇಕಾಗೈತಿ. ಸುಮ್ನೆ ಯಾವ್ದಾದ ಗುರುವಿಗೆ ಶರಣ ಹೋಗೋದು ಸೂಕ್ತವಲ್ಲ. ಅದಕ್ಕಿಲ್ಲಿ ಎಲ್ಲದಕ್ಕೂ ಮೊದಲು ವಿಚಾರ ಶ್ರೇಷ್ಠವಾಗಿದೆ. ಶ್ರೀಕೃಷ್ಣನಾದರೂ ವಿಚಾರ ನೋಡುವವನು, ಶ್ರೀಕೃಷ್ಣನಾದರೂ ವಿಚಾರ ನೋಡುವವನು ಪುರುಷನು, ವಿಚಾರ ನೋಡಲಾರದವನು ಪಶುವು ಎಂಬ ಅರ್ಥದ ವಾಕ್ಯಗಳನ್ನು ಬಹಳ ಕಡೆಗೆ ಉದ್ಗರಿಸಿದ್ದಾರೆ. ಅಂದ್ರ ಇಲ್ಲಿ ಯಾರು ವಿಚಾರದಿಂದ ನೋಡ್ತಾರೋ, ವಿಚಾರದಿಂದ ಸತ್ಯ ಅಸತ್ಯವನ್ನು ಪರಿಶೀಲಿಸ್ತಾರೋ, ತಿಳಿತಾರೋ, ಅದ್ರ ಮರ್ಮವನ್ನು ಯಾರು ತಿಳಿತಾರೋ ಅವರೇ ನಿಜವಾದ ಪುರುಷರು. ಪುರುಷರಂದ್ರ ಇಲ್ಲಿ ಜ್ಞಾನಿ ಅಂತ ಆಗ್ತದ. ಒಂದರ್ಥದಲ್ಲಿ ಇಲ್ಲಿ ಗಂಡು ಮಗ ಅಂತ ಪುರುಷರಾದ್ರ ಆ ಗಂಡು ಮಕ್ಕಳೊಳಗ ಯಾರು ಜ್ಞಾನವನ್ನ ವಿಚಾರವನ್ನ ಹೊಂದಿರ್ತಾರೋ, ಪಾರಮಾರ್ಥವನ್ನ ಯಾರು ತಿಳಿದಿರ್ತಾರೋ ಅವ್ರಿಗೆ ಪುರುಷರು ಅನ್ನಕ್ಕಾಗ್ತದ.
ಮತ್ತಿನ್ ಉಳ್ದಾರಲ್ಲ ಅಲ್ಲೇನು ಅವರು ಗಂಡ್ ಮಕ್ಳು ಇರ್ತಾರ, ಅವ್ರ ಪುರುಷರಲ್ಲೇನು ಅಂದ್ರ ಅಲ್ಲ, ಅವ್ರ ಪುರುಷ ರೂಪದೊಳಗಿರ್ತಕ್ಕಂತ ಪಶುಗಳು ಅಂತ. ಪಶುಗಳಿಗೂ ಕೂಡ ಏನು ಸಾಮಾನ್ಯ ಜ್ಞಾನ ಇರಲ್ಲ. ಅವಕ್ಕೇನ್ ಬೇಕಾಗ್ತದ? ಅನ್ನ, ನೀರು, ನಿದ್ದೆ, ಮೈಥುನ ಆದ್ರೆ ಸಾಕ ಅವಕ್ಕ. ಅದನ್ ಬಿಟ್ಟು ಇನ್ನೇನು ಮಾಡಲ್ಲ. ಮತ್ ಈ ಪ್ರಾಣಿನೂ ಕೂಡ ಅನ್ನ ನೀರು ಇದಕ್ಕ ಹೊಡೆದಾಡ್ತಾನ, ಏನು ವಿಚಾರ ಮಾಡಲ್ಲ ಅಂದ್ರ ಇವನು ಒಂದು ಪಶು ಅಲ್ಲದೆ ಬೇರೇನು ಅಲ್ಲ. ಯಾಕಂದ್ರ ಅವು ಮೂಲಭೂತ ವಸ್ತುಗಳು ಪ್ರಾಣಿಗಳಿಗೆ ದೊರಕಿದ್ರೆ ಸಾಕು, ಅವು ಆನಂದವಾಗಿದ್ದು ಬಿಡ್ತಾವ. ಇವನು ಆ ಮೂಲಭೂತ ವಸ್ತುಗಳೊಳಗ ಇನ್ನು ಬೇಕಂತ ಆಸೆ, ಅಹಂಕಾರ, ಮಮಕಾರಗಳನ್ನ ತುಂಬ್ಕೊಂಡ್ರದ್ರಿಂದ ಇವನು ಪಶು ಅಂತ ಹೇಳ್ತಾರ. ಇನ್ನು ಕೆಲವು ಮಹಾತ್ಮರು ಪಶುಗಳಿಗಿಂತ ಕಡಿ ಅಂತ ಹೇಳ್ತಾರೆ. ಪಶುಗಳಾಗ್ಲಿ ಪಕ್ಷಿಗಳಾಗ್ಲಿ ತಮ್ಗೆ ಎಷ್ಟು ಬೇಕೋ ಅಷ್ಟವನ್ನ ಬಳಕೆ ಮಾಡ್ತಾವ, ಅಷ್ಟೇನ್ ಸಂಗ್ರಹಿಸ್ತಾವ. ಆದ್ರೆ ಇವನು ಮಾನವನು ಅದಕ್ಕಿಂತ ಮೀರಿದ್ದು ಮಾಡಕ್ ಹೋಗ್ತಾನ. ಆದ್ರೆ ಇವನು ಮಾನವ ರೂಪದೊಳಗಿದ್ರು ಕೂಡ ಪಶು ಮೃಗ ಜಾತಿಗಳಿಗಿಂತನೂ ಕೂಡ ಕಡಿಯಾಗಿರ್ತಾನ ಅಂತ ಹೇಳ್ತಾರ. ಇಲ್ಲಿ ನಿಜವಾದ ಪುರುಷನು ಅಂದ್ರ ಯಾರು ಅನ್ನೋದಕ್ ಅರ್ಥ, ಯಾರು ಈ ವಿಚಾರವನ್ನ ಮಾಡ್ತಾರೋ, ಯಾರು ಈ ಪಾರಮಾರ್ಥ ವಿಚಾರವನ್ನ ತಿಳಿತಾರೋ ಅವ್ರಿಗೆ ನಾವು ಪುರುಷರು ಅನ್ಬೇಕಾಗ್ತದ. ಸಿದ್ಧಾಂತ ಸ್ಥಾಪಿಸುವುದಕ್ಕಾಗಿ ಪೂರ್ವ ಪಕ್ಷವನ್ನ ಆರಿಸಿ ಹೋಗಬೇಕಾಗುವುದೇನೋ ನಿಜ. ಆದರೆ ಸಾಧಕರಿಗೆ ಈ ನಿರೂಪಣೆಯಿಂದ ಸಾಕ್ಷಾತ್ಕಾರ ನಿಶ್ಚಿತವು. ಅಂದ್ರ ಇಲ್ಲಿ ಜ್ಞಾನ ಪ್ರಾಪ್ತಿ ಆಗ್ಬೇಕಂದ್ರ ಇನ್ ಪೂರ್ವ ಪಕ್ಷನ ಕೇಳ್ಬೇಕು ನಿಜ. ಆದ್ರೆ ಕೇಳಲೇಬೇಕಂತೇನ್ ಕಡ್ಡಾಯ ಅಲ್ಲ. ಈ ವಿಚಾರವನ್ನ ಈಗ ನಾವು ತಿಳಿಸಿರ್ತಕ್ಕಂಥ ವಿಚಾರವನ್ನ ಅಂದ್ರೆ ಯಾವ ವಿಚಾರ? ಜ್ಞಾನದಿಂದ ಕರ್ಮಗಳು ನಾಶವಾಗೋ, ಜ್ಞಾನ ಇಲ್ಲ ಅಂದ್ರ ಕರ್ಮಗಳು ನಾಶವಾಗೋದಿಲ್ಲ. ಕರ್ಮ ನಾಶವಾಗ್ಬೇಕಂದ್ರೆ ಜ್ಞಾನ ಬೇಕು. ಮತ್ತೆ ಯಥಾರ್ಥ ಜ್ಞಾನವನ್ನು ತಿಳಿಸ್ಬೇಕಂದ್ರ ಆ ಯಥಾರ್ಥ ಸದ್ಗುರು ಬೇಕು. ವಿಹಿತ ಗುರುಗಳು ಅಂತ ಹೇಳ್ತಾರೆ ನಿಜಗುಣ ಶಿವಗಳು, ಸದ್ಗುರುಗಳು ಅಂತ ಹೇಳ್ತಾರ. ಅಂತ ಸದ್ಗುರುಗಳನ್ನ ಪಡೆದ್ರೆ ಸಾಕು. ಆ ಸದ್ಗುರುಗಳು ಸತ್ಯ ಅಸತ್ಯದ ವಿಚಾರವನ್ನ ಬಿಡಿಸಿ ಆ ಶಿಷ್ಯನಿಗೆ ತಿಳಿಸಿ, ನೋಡಪ್ಪ ನೀನ್ ಈ ತತ್ವಗಳಿಂದ ಕೂಡಿರ್ತಕ್ಕಂಥವನು ನೀನಲ್ಲ, ನೀನಿರದ ತತ್ವಮಸಿ ಆ ಪರಮಾತ್ಮ ಸ್ವರೂಪನೇ ನೀನದಿ ಅಂತೇಳಿ ಆ ಗುರುಗಳು ತಿಳಿಸ್ತಾರಲ್ಲ. ಇಷ್ಟಾದ್ರೆ ಸಾಕು, ಈ ನಿರೂಪಣೆಯಿಂದ ಸಾಕ್ಷಾತ್ಕಾರವು ನಿಶ್ಚಿತವು. ಇಲ್ಲಿಷ್ಟ ಹೇಳ್ತಾರ. ಯಾಕಂದ್ರೆ ತಾನು ಅಲ್ಲದನ್ನ ಹಲವಾರು ಕೇಳಿ 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 ಮತ್ತ ಅದು ಅಲ್ಲ 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 ಅಂತ ಅನ್ನೋದಕ್ಕಿಂತ ಇಲ್ಲಿ ನಿಜವಾಗ ಯಾವ್ದಾಗೈತಿ ಇಲ್ಲಿ ವಿಚಾರವನ್ನ ತಿಳಿಬೇಕಂದ್ರ, ಒಂದು ಈ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಶರೀರ. ಶರೀರ ಅಂದ್ರೆ ಶರೀರದ ಒಳಪಟ್ಟವು ಎಲ್ಲವೂ ಬಂದು ಕಾಮ, ಕ್ರೋಧ, ಮೋಹ, ಮದ, ಮತ್ಸರಗಳಾಗ್ಲಿ, ಅಷ್ಟಮದಗಳಾಗ್ಲಿ, ಇನ್ನು ಏನೇನ್ ಹೇಳ್ತಾವ ಅವೆಲ್ಲ ಬಂದು ಎಲ್ಲವೂ ಎದರಿಂದಾಗಿದವು? ಕೇವಲ ತತ್ವಗಳಿಂದಾಗಿದವು. ಮತ್ತೆ ಆ ತತ್ವಗಳು ನಿತ್ಯ ಆದವು. ಅವು ಬದಲಾಗುವ ಸ್ಥಿತಿಯನ್ನು ಹೊಂದಿದವು. ಮತ್ತೆ ಬದಲಾಗದ, ಏನೊಂದು ಆಗದ ಅಖಂಡ ಸ್ವರೂಪವಾಗಿರ್ತಕ್ಕಂಥದ್ದು ಸತ್ಯ ವಸ್ತು ಯಾವ್ದಂದ್ರ ಅದು ಆತ್ಮ ಸ್ವರೂಪ ಐತಿ. ಆತ್ಮದ ಸತ್ಯದಿಂದ ಈ ಎಲ್ಲಾ ಪಂಚಭೂತಗಳು ಬೆಳಗ್ತಾವ. ಈ ಪಂಚಭೂತಗಳಿಗೆ ಸ್ವಯಂ ಶಕ್ತಿ ಇಲ್ಲ, ಇವು ಪರಾವಲಂಬಿಗಳದಾವು. ಇವು ಎಂದಿಗಾದ್ರೂ ಒಂದು ದಿನ ನಾಶವಾಗ್ತಾವು. ನಾಶವಾಗದೆ ಇರ್ತಕ್ಕಂತ ವಸ್ತು ಯಾವುದಂದ್ರ ಅದ ಆತ್ಮವೇ ವಸ್ತು. ಈ ನಿರೂಪಣೆಯನ್ನು ಹೇಳಿದ್ರೆ ಅಂದ್ರೆ ಅವು ಗ್ರಂಥಕರ್ತರೇನ್ ಹೇಳ್ತಾರ, ಇಷ್ಟು ತಿಳಿದ್ರೆ ಸಾಕು. ಸಾಧಕರಿಗೆ ಈ ನಿರೂಪಣೆಯಿಂದ ಸಾಕ್ಷಾತ್ಕಾರವು ನಿಶ್ಚಿತವು. ಇದರಿಂದ ನಿಮ್ಗೆ ನಿಶ್ಚಿತವಾಗಿಯೂ ಸಂಶಯವಾಗಿ ಅನುಮಾನನೇ ಪಡಬೇಡ್ರಿ, ನೀವು ಸಂಶಯನೇ ಪಡಬೇಡ್ರಿ, ನಿಮ್ಗೆ ಖಂಡಿತ ಸಾಕ್ಷಾತ್ಕಾರ ಆಗ್ತದೆ. ಆದ್ರೆ ಶ್ರವಣ, ಮನನ, ನಿಧಿಧ್ಯಾಸದ ಅನುಭವದಿಂದ ವಿಶ್ವಾಸ ಬಿಂಬಿಸಿದರೆ ಸಾಕ್ಷಾತ್ಕಾರವೆನ್ನುವುದು ಅಂಗೈನಲ್ಲಿಯ ನೆಲ್ಲಿಕಾಯಿಯನ್ನು ರೀತಿಯಾಗಿ ಇವನ್ನ ಕೇಳ್ಬೇಕಾಗೈತಿ. ನಾವ್ ಏನ್ ಕೇಳ್ಬೇಕಾಗೈತಿ ದಿನ ಅಂದ್ರ ಯಥಾರ್ಥ ಪಾರಮಾರ್ಥ ವಿಚಾರವನ್ನ ಕೇಳ್ಬೇಕಾಗೈತಿ, ಆತ್ಮ ವಿಚಾರವನ್ನ ಕೇಳ್ಬೇಕಾಗೈತಿ. ಆತ್ಮ ವಿಚಾರವನ್ನ ದಿನನಿತ್ಯ ಶ್ರವಣ 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 ಮಾಡೋದ್ರಿಂದ ಕೊನೆಗೆ ಒಂದ್ಸಲ ಹೌದಲ್ಲ ಹೌದಲ್ಲ ಅಂತ ಆ ಮನನದೊಳಗ ಹೌದಲ್ಲ ನಾನು ಆತ್ಮ ಇರ್ಬೋದಲ್ಲ ಅನ್ನೋ ಭಾವ ನಮ್ ಒಳಗ್ ಮೂಡ್ತತ. ಆ ಮನನ ಮಾಡೋದ್ರಿಂದ
ಹೌದು, ಎಲ್ಲಾ ಶ್ರುತಿಗಳು, ಎಲ್ಲಾ ಮಹಾತ್ಮರು ಎಲ್ಲರೂ ಕೂಡ ಇದನ್ನ ಹೇಳ್ತದಾರ, ನೀನು ಪರಮಾತ್ಮ ಸ್ವರೂಪದಿ ಅಂತ ಹೇಳ್ತಾರ ಅನ್ನೋದನ್ನ ಕೇಳಿ ಕೇಳಿ ಅವಾಗ ಅದು ನಮ್ಮ ಅಂತರಂಗದೊಳಗ ಮನನ ಆತಂದ್ರ ಹೌದಲ್ಲ ಅಂತೇಳಿ ನಮ್ ಮನಕ್ ಒಂದ್ಸಲ ಒಪ್ಪಿಗೆ ಆಗ್ತದ. ಆ ಒಪ್ಪಿಗೆ ಆತಂದ್ರ ಹೌದು ನಾನು ಅದೇ ಸ್ವರೂಪನಿದ್ದೇನೆ ಅಂತೇಳಿ ಅದೇ ಧ್ಯಾಸದೊಳಗ ಉಳಿಯೋದು. ಇಲ್ಲಿ ಸಾಧನ ಅಂತಂದ್ರ ಇಲ್ಲಿ ಯಾವುದೇ ಹೊರಗಿನ ದೇಹ ಮನಸ್ಸಿನ ಕಾರ್ಯಗಳಿಂದ ಮಾಡೋದು ಸಾಧನೆ ಆಗೋದಿಲ್ಲ. ಯಥಾರ್ಥ ಪಾರಮಾರ್ಥ ವಿಚಾರವನ್ನ ಶ್ರವಣ ಮಾಡೋದು, ಅದು ಹೌದು ಅಂತ ತಮ್ಮೊಳಗ ಮನನ ಮಾಡೋದು, ಕೊನೆಗೆ ಇದೇ ಸತ್ಯ ಇದೇ ನಿಶ್ಚಯ ಅಂತೇಳಿ ಆ ನಿಧಿಧ್ಯಾಸದಾಗ ಉಳಿಯೋದು. ಸತ್ ಸಂಗತ್ವ ನಿಸ್ಸಂಗತ್ವ. ಸತ್ ಅಂದ್ರ ಸ್ಥಿರವಾಗಿರ್ತಕ್ಕಂಥ, ಅಖಂಡವಾಗಿರ್ತಕ್ಕಂಥ, ಪರಿಪೂರ್ಣವಾಗಿರ್ತಕ್ಕಂಥ ಆ ಆತ್ಮ ವಸ್ತುವಿನ ಸಂಘವನ್ನು ಮಾಡುವುದೇ ಸತ್ಸಂಗ. ಇಲ್ಲಿ ನಾವೆಲ್ಲರೂ ಕೂಡೋದು ಇದು ಹೊರಗಾತು. ಇದು ಅಂತರಂಗದೊಳಗ ಆತ್ಮವೇ ನಾನೆಂದು ಮನನ ನಿಧಿಧ್ಯಾಸ ಮಾಡುವುದು ಕೂಡ ಸತ್ಸಂಗವೇ. ನಮ್ಮ ಸಂಘ ಮನ ಹೊರಗಿನ ವಿಷಯ ವಾಸನೆಗಳ ಸಂಘಕ್ಕೆ ಹೋಗೋದಕ್ಕಿಂತ ಆತ್ಮ ಸ್ವರೂಪವೇ ತಾನಂತ ಆತ್ಮದ ಸಂಘದೊಳಗಿರುವುದೇ ಸತ್ಸಂಗ ಆಗ್ತದ. ಈ ರೀತಿ ಸತ್ಸಂಗವನ್ನು ಮಾಡೋದ್ರಿಂದ ನಿಸ್ಸಂಗತ್ವ ಬರ್ತದ. ನಿಸ್ಸಂಗತ್ವ ಅಂದ್ರೆ ಹೊರಗಿನ ಸಂಘಗಳು ತಂತಾನೆ ದೂರ ಆಗ್ತವ. ಮತ್ ತಂತಾನೆ ದೂರ ಆದಾಗ ಆ ನಿಸ್ಸಂಗತ್ವದಿಂದ ನಿರ್ಮೋಹತ್ವ ಬರ್ತದ. ಆ ನಿರ್ಮೋಹತ್ವ ಬಂತಂದ್ರ ಎಲ್ಲದರ ಮೋಹವನ್ನ ಕಳೆಯೋದು. ಶರೀರದಿಂದ ಹಿಡಿದು ತನ್ನ ಶರೀರ, ಪುತ್ರ, ಸತಿ, ಅಡವು, ಆಸ್ತಿ, ಹಣ, ಅಧಿಕಾರ, ಈ ಮೂರು ಲೋಕಗಳ ಎಲ್ಲವುಗಳ ಮೇಲೂ ಕೂಡ ನಿರ್ಮೋಹದ ಸ್ಥಿತಿ ಬರ್ತದೆ. ಯಾವು ಇಲ್ಲ, ಎಲ್ಲವೂ ಅಸತ್ಯವಾಗಿರ್ತಕ್ಕಂಥವು, ಎಲ್ಲವೂ ಮಿಥ್ಯವಾಗಿರ್ತಕ್ಕಂಥದ್ದು ಅನ್ನೋ ನಿರ್ಮೋಹ ಸ್ಥಿತಿ ಬರ್ತದೆ. ಆ ನಿರ್ಮೋಹ ಸ್ಥಿತಿ ಬಂತಂದ್ರ ನಿಶ್ಚಲ ತತ್ವ. ನಿಶ್ಚಲ ತತ್ವ ಅಂದ್ರ ನಿಶ್ಚಯವಾಗಿಯೂ ಯಾವುದೇ ಅನುಮಾನವಿಲ್ಲದೆ, ಸಂಕೋಚವಿಲ್ಲದೆ ನಾನು ಆತ್ಮ ಸ್ವರೂಪನೇ ನಾನು ಅನ್ನೋದು ನಿಶ್ಚಲ ತತ್ವ ಗಟ್ಟಿ ಆಗ್ತದ. ಆ ನಿಶ್ಚಲ ತತ್ವ ಗಟ್ಟಿಯಾದಾಗ ಅದೇ ಜೀವನ್ ಮುಕ್ತ ಸ್ಥಿತಿ. ಅಂದ್ರ ಜೀವನು ನಾನಿದ್ದೇನೆಂಬ ಭಾವದಿಂದ ಬಿಡುಗಡೆಯಾಗಿ ಆ ಪರಬ್ರಹ್ಮ ಸ್ವರೂಪನೇ ತಾನ ಅನ್ನೋದಾಗ್ತದ. ಇಲ್ಲಿ ಮಹಾತ್ಮರು ಅದನ್ನ ಹೇಳ್ತಾರ, ನೀನ್ ಶ್ರವಣ ಮಾಡ್ತಿ ಅನ್ನೋದಾದ್ರ ಪಾರಮಾರ್ಥ ವಿಚಾರವನ್ನೇ ಶ್ರವಣ ಮಾಡು, ಮನನ ಮಾಡ್ತಿ ಅನ್ನೋದಾದ್ರ ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನಂತ ಮನನ ಮಾಡು. ಇನ್ನು ನಿಧಿಧ್ಯಾಸ ಅಂದ್ರೆ ಯಾವಾಗ್ಲೂ ಅದು ತಾನಲ್ಲದೆ ಬೇರಿಲ್ಲ ಅನ್ನೋದು ಗಟ್ಟಿಯಾಗಿರ್ಲಿ. ಈ ಅನುಭವದಿಂದ ವಿಶ್ವಾಸ ಬಿಂಬಿಸಿದರೆ ಸಾಕ್ಷಾತ್ಕಾರವೆನ್ನುವುದು ಅಂಗೈಯ ನೆಲ್ಲಿಕಾಯಿಯು. ಅಂಗೈಯೊಳಗಿನ ನೆಲ್ಲಿಕಾಯಿ ಇದ್ದಂತೆ ಅದನ್ನ ಕೈಯಗಳನ್ನ ನೋಡ್ಕೊಳಕ್ಕೇನು ಇನ್ನೊಂದು ಕನ್ನಡ ಬೇಕಾಗಿಲ್ಲ, ಅಥವಾ ಇನ್ನೊಂದೇನು ಬೇಕಾಗಿಲ್ಲ. ಆ ಸ್ವರೂಪವೇ ತಾನು ಅನ್ನೋದಾಗ್ತದ. ಅದಕ್ಕೇನು ಶ್ರಮ ಪಡುವ ಕಾರಣವೇ ಇಲ್ಲ. ನೀವ್ ಇದಕ್ಕಾಗಿ ದೇಹ ದಂಡನೆ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಇಲ್ಲ. ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಮನೆ ಮಾರು ತೊರೆದು ವನವಾಸ ಬೇಡ ಅಂತ. ನೀನೇನ್ ಬಾರಿ ಏನ್ ಶಾಂತ ತೆಗೆಯೋದು, ಬಹಳ ಸರ್ಕಿಸ್ ಮಾಡೋದು ಅಥವಾ ಶ್ರಮ ಪಡೋದು ಏನು ಬೇಕಾಗಿಲ್ಲ. ಇದನ್ನ ವಿಚಾರ ಮಾಡು. ಮೊದಲು ಸರಿಯಾದ ಸದ್ಗುರುವನ್ನ ಪಡಿ. ಆ ಸದ್ಗುರುವನ್ನ ಪಡೆದಾಗ ಆ ಸದ್ಗುರು ಯಥಾರ್ಥ ಜ್ಞಾನವನ್ನ ತಿಳಿಸ್ತಾರ. ಅದನ್ನ ಶ್ರವಣ ಮಾಡು, ಅದನ್ನೇ ಮನನ ಮಾಡು, ಅದೇ ನಿಧಿಧ್ಯಾಸನ ಮಾಡು. ಈ ಅನುಭವ ನಿನ್ನೊಳಗ ಬಿಂಬಿಸ್ತ ಅನ್ನೋದಾದ್ರ ಆ ಸಾಕ್ಷಾತ್ಕಾರವೆನ್ನುವುದು ನೆಲ್ಲಿಕಾಯಿ ಅಂತ ಆಗ್ತದ ಅನ್ನೋ ವಿಚಾರವನ್ನ ತಿಳಿಸ್ತಾರ. ಇತಿ ಶ್ರೀ ದಾಸಬೋಧೆ ಗುರು ಶಿಷ್ಯ ಸಂವಾದ ದಶಮ ದಶಕ್ಕೆ ಪ್ರಕೃತಿ ಪುರುಷ ನಿರೂಪಣಾ ನವಮ ಸಮಾಸ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಯ್ತರಪ್ಪಾಜಿ. ಅಂದ್ರ ಈ ಅಧ್ಯಾಯದೊಳಗ ಸಾರದೊಳಗ ಏನ್ ಹೇಳಿದ್ರಂದ್ರ, ಈ ಪ್ರಕೃತಿ ಅನ್ನೋದು ಹೆಂಗ್ ಸೃಷ್ಟಿ ಆತಂದ್ರ ಇದು 5 ಭೂತಗಳು 3 ಗುಣಗಳಿಂದ ಸೃಷ್ಟಿಯಾಗೈತಿ. ಇವಕ್ಕೆ ಈ 5 ಪಂಚಭೂತಗಳಿಗೆ ತತ್ವಗಳು ಅಂತ ಕರೀತಾರ. ಈ ತತ್ವಗಳು ವಿಚಾರವನ್ನ ಮಾಡಿದಾಗ ಆ ತತ್ವಮಸಿ, ಆ ಅರಿವು ಸ್ವರೂಪ ಆತ್ಮ ಸ್ವರೂಪನೇ ತಾನ ಅನ್ನೋದು ಗೊತ್ತಾಗ್ತದ. ಇಂಥ ಜ್ಞಾನವನ್ನು ತಿಳಿಬೇಕು. ಇಂಥ ಜ್ಞಾನದಿಂದನೇ ಕರ್ಮ ನಾಶವಾಗ್ತದ. ಇಂಥ ಜ್ಞಾನ ಬೇಕಂದ್ರೆ ಸದ್ಗುರು ಬೇಕು. ಆ ಸದ್ಗುರುವನ್ನು ಪಡೆದು ಆ ಸದ್ಗುರುವಿನಿಂದ ಶ್ರವಣ ಮನನ ನಿಧಿಧ್ಯಾಸಗಳನ್ನ ಮಾಡಿದ್ರ ಇದು ಸಾಕ್ಷಾತ್ಕಾರ ಅನ್ನೋದು ಅಂಗೈನಲ್ಲಿ ಕಾಯಿ ಅಂತ ಹೇಳ್ತಾರ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಯ್ತರಪ್ಪಾಜಿ. ಎಲ್ಲರಿಗೂ
ಶರಣಾರ್ಥಿ ಅಪ್ಪಾಜಿ.